ಗುರುಗಳೇ ಯಾಕೋ ನನಗೆ ಕೊರೋನಾ ಅಂದರೆ ತುಂಬ ಭಯ ಆಗ್ತಿದೆ. ಏನಾದರೂ ಮಾಡಿ ನನ್ನ ಭಯ ಹೋಗ್ಲಾಡಿಸಿ ಗುರುಗಳೇ. ಏನು ಹೆದರಬೇಡ. ಎಲ್ಲಿ ನಿನ್ನ ಕೈ ಮುಂದೆ ಮಾಡು, ಹಂಗೆ ಇದನ್ನು ತಗೋ. ಗುರುಗಳೇ ಇದೇನು ತೀರ್ಥ ವಾಗ್ರು ಇದೆ? ಲೇ ಮಂಗ್ಯ, ಇದು ತೀರ್ಥ ಅಲ್ಲಲಿ, ಸ್ಯಾನಿಟೈಸರ್. ಲೇ ಸಿಂಗ, ಈ ಲಾಕ್ಡೌನ್ ಒಂಥರ ಡಿಫ್ರೆಂಟ್ ಅಲ್ವೇನ್ಲ? ಯಾಕಲ ರಂಗ ಹಂಗಂತೀಯ? ಇನ್ನೇನಲ್ಲ ಮತ್ತೆ, ಈ ಲಾಕ್ಡೌನ್ಯಾಗೆ ಲಿಕ್ಕರ್ ಎಷ್ಟು ಬೇಕಾದರೂ ಸಿಗುತ್ತೆ, ಆದರೆ ಅರ್ಜೆಂಟಾಗಿ ಮನುಷ್ಯನಿಗೆ ಒಂದು ನಿಕ್ಕರ್ ಸಿಗಲ್ಲ ನೋಡು. ಅದಿರಲಿ ಗುರು, ಮದುವೆ ಮಾಡ್ಕೋಬೋದಂತೆ, ಆದರೆ ಬಟ್ಟೆ ಅಂಗಡಿ ಬಂಗಾರದ ಅಂಗಡಿ ಎಲ್ಲ ಬಂದಂತೆ. ಹಂಗಾರೆ ಮದುವೆ ಹುಡುಗಿ ಏನು ಬರ್ಮುಡ ನೈಟಿ ಹಾಕ್ಕೊಂಡು ಮದುವೆ ಆಗ್ಬೇಕಾ? ಲೇ ಡಿಂಗ್ರಿ, ಈ ಲಾಕ್ಡೌನಲ್ಲಿ ಸಂಸಾರದಲ್ಲಿ ಎಲ್ಲರೂ ಒಂಥರ ಖುಷಿಯಾಗಿದ್ದಾರೆ ಅಲ್ವಾ? ಹೌದಾ? ಅದಂಗೆ ಹೇಳ್ತಿಲ್ಲ ಸಿಂಗ್ರಿ? ಈಗ ಬಾರ್ ಬಂದಾಗಿರೋದಕ್ಕೆ ಹೆಣ್ತಿಯರು ಖುಷಿಯಾಗದಾರ. ಇನ್ನು ಬಟ್ಟೆ ಬಂಗಾರದ ಅಂಗಡಿ ಬಂದಾಗಿರೋದಕ್ಕೆ ಗಂಡಂದರು ಖುಷಿಯಾಗದಾರೆ. ಇನ್ನು ಶಾಲಾ ಕಾಲೇಜ್ ಬಂದಾಗಿರೋದಕ್ಕೆ ಮಕ್ಕಳು ಖುಷಿಯಾಗದಾರೆ. ಸುಖ ಸಂಸಾರಕ್ಕೆ ಇನ್ನೇನು ಬೇಕಲ್ಲ? ಇನ್ನೊಂದು ಸುದ್ದಿ ಹೇಳ್ತೀನಿ ಕೇಳು. ನಿನ್ನ ಮದುವೆ ಮೊದಲ ಕಾರ್ಡು ಯಾರ ಮುಂದೆ ಇಟ್ಟಿದ್ರು? ದೇವ್ರ ಮುಂದೆ. ಈಗ ಮದುವೆ ಆಗೋರು ತಮ್ಮ ಕಾರ್ಡ್ನ ಮೊದಲು DC ಮುಂದಿಡ್ತಾರೆ, ಪರ್ಮಿಷನ್ ಕೊಡಿ ಅಂತ. ಲೇ ಮದುವೆ ಅಂದ ಕೂಡಲೇ ಈಗೊಂದು ಹೊಸ ಗಾದೆ ನೆನಪಿಗೆ ಬಂತು ನೋಡು. ಒಂದು ಕಾಲದಲ್ಲಿ ಹುಚ್ಚನ ಮದುವೆಯಲ್ಲಿ ಒಂಡೋನೇ ಜಾಣ ಅನ್ನೋರು, ಆದರೆ ಈಗ ಲಾಕ್ಡೌನ್ ಟೈಮಲ್ಲಿ ಮದುವೆ ಆದವನೇ ಜಾಣ ಅಂತಾರೆ. ಲೇ ಗುಡ್ಡ, ಈ ಕೊರೋನಾ 3ನೇ ಅಲೆ ಬಂದರೆ ಏನಿರುತ್ತೆ ಏನಿರಲ್ಲ ಹೇಳ ನೋಡೋಣ. ತಿಮ್ಮ, ಒಂದು ಸತ್ಯ ಹೇಳ್ತೀನಿ ನೋಡು. ಕೊರೋನಾ 3ನೇ ಅಲೆ ಏನಾರ ಬಂದರೆ ಈ ನ್ಯೂಸ್ ಚಾನಲ್ ಇರ್ತವೆ, ಆದರೆ ನೋಡೋಕ್ಕೆ ನಾವೇ ಇರಲ್ಲ. ಮೊದಲೆಲ್ಲ ಒಂಟಿ ಸೀರಿದ್ರೆ ಅಪಶಕನ, 2-3 ಸೀರಿದ್ರೆ ಶುಭಶಕನ ಅನ್ನೋರು. ಈಗೇನಂತಾರಣ್ಣು? ಯಾವನಾದರೂ ಒಂಟಿ ಸೀರಿದ್ರೆ ಅನುಮಾನ, ಇನ್ನು 3-4 ಸೀರಿದ್ರೆ ಗ್ಯಾರಂಟಿ ಕರೋನಾ ಅಂತಾರೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ MNS ಜೋಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂಥ ಲೇಟೆಸ್ಟ್ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು.